ಇದು ಎಷ್ಟನೇ ಮೊದಲು ಒಂದ್ಸಾರಿ ಕಟಿಂಗ್ ಮಾಡಿದ್ದೀರಿ? ಇಲ್ರಿ ಸರ ಇದೇ ಫಸ್ಟ್ ಹಚ್ಚಿದೇವ್ರಿ. ಇದು ಫಸ್ಟ್? ಇದು ಭಾಳ ಸರಿಯಾಗಿ ಬಂದ ಅದಕ್ಕಂದ ಅದು ಇದು ಎಲ್ಲ ಒಂದೇ ಸಲ ಹಚ್ಚಿದ್ರಿ? ಎಲ್ಲ ಒಂದೇ ಸಲ. ನೀವೇನು ಬೆಲ್ಲ ತೆಗಿತೀರಾ ಮೇಡಮ್? ಫ್ಯಾಕ್ಟ್ರಿಗೆ ಎಂಟ ಕಳಿಸ್ತೀರಿ? ಏನು ಇಲ್ರಿ ಸರ, ಬೆಲ್ಲ ತೆಗಿಬೇಕನ್ನೋದು ಇದೇ ಸರಿ ಮಾಡ್ಬೇಕತ್ತಿದೇವ್ರಿ. ಈಗ ಇನ್ನಿನ ತನ ನಾವು ಫ್ಯಾಕ್ಟ್ರಿ ಕೊಟ್ಟಿದ್ದೇವು. ನಮ್ಗೆ ಏನಿಸ್ತದ ಇದು ಎಲ್ಲ ಕಷ್ಟ ಮಾಡಿ ನಾವ್ ಏನ್ ಮಾಡೋದು ಮತ್ತ ಅಮೃತ ವಿಷದ ಬರ್ಕದಂಗೆ ನಡೆದದ್ರಿ. ಅದಕ್ಕಾಗಿ ಒಂದ್ ಜರ ಏನ್ರಿ ನಾವು ಗಾಣದ ವ್ಯವಸ್ಥೆ ಮಾಡ್ಕೊಂಡು ಬೆಲ್ಲ ಮಾಡ್ಬೇಕಂತೇಳಿ ಸಾರಿ ವಿಚಾರ ಮಾಡಿದೇವ್ರಿ. ನೋಡ್ಬೇಕ್ರಿ ಸರ, ಮಾಡ್ಬೇಕನ್ನೋದ ರೀ. ಎಷ್ಟು ಎಕರ್ದ ಹಾಕಿರಿ ಮೇಡಮ್ ಕಂಪ್ಲೀಟ್ ಇದೆ ಕಬ್ಬು? ಇದು 2 ಎಕರೆ ಅದ ನೋಡ್ರಿ. 2 ಎಕರೆ? ಅದನ್ನು ಅದು ಇದ್ರಾಗ ಇಲ್ರಿ ಸರ್, ಅದು ನಮ್ಮ ಇದಂತದ ರೀ. ಅದು ಇದು ಕಂಪ್ಲೀಟ್. ಇದು 1 ಎಕರೆ ಅದ ರೀ, ಅದು 1 ಎಕರೆ ಇದೆ ರೀ. ಫಸ್ಟಿಗೆ ಅದು 1 ಎಕರೆ ಹಾದರ್ಸೈತ್ರಿ. ಈ ವರ್ಷನದ ಇದು 1 ಎಕರೆ ಮಾಡ್ಕೊಂಡಿದ್ದೀರ. ಆದ್ರೆ ನಮ್ಮ ನೀರಿಂದ ಕಡಿಮೆ ರೀ ಸರ. ನೀರಿಗಾಗಿ ನಾವು ಸ್ವಲ್ಪ ಕಡಿಮೆ ಮಾಡ್ದಂಗ್ರಿ. ನೀರು ಕಡಿಮೆ ಅಂದ್ರಿ ನಮ್ದೆಲ್ಲ ಕೂಡ 1 ತಾಸು ಮೋಟ್ರ್ ನಡೀತದ ರೀ. ನಾವು ಇದು 3 ಎಕರೆ ತೋರಿಸ್ದಂಗೆ ಮಾಡ್ತೇವ್ರಿ. ಯಾವ ಥರ ಮಾಡ್ತೀರಿ ಮೇಡಮ್? ಹಂಗೆ ಅಂದ್ರ ಸರ ಯಾವ ಥರ ಅಂದ್ರಿ, ನಾವು ಸಾವಯವ ಕೃಷಿ ಮಾಡ್ತೇವಲ್ರಿ, ಅದು ನಮ್ಮ ಭೂಮಿ ನೀರಿಗೆ ಬರಲ್ರಿ ಮೇಲೆ. ಈಗ ನಾವು ಸರ್ಕಾರಕ್ಕೆ ಹತ್ತು ಹಾಕದೇವಲ್ರಿ, ಭೂಮಿ ನೀರು ತಡ್ಕೊಳಲ್ರಿ ಅದು. ಅದಕ್ಕೆ 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಕಂಪಲ್ಸರಿ ನೀರೇ ಬೇಕ್ರಿ ಅದು. ಯಾಕ ನೀರ್ ಇಲ್ಲ ಅಂದ್ರೆ ಅದು ಬೆಳಿ ಅಲ್ಲೇ ಕ್ವಾರ್ಲ್ ಹೊಡಿತದ್ರಿ. ಅದಕ್ಕೆ ಬೆಳವಣಿಗೆ ಮಾಡ್ಕೊಡಲ್ಲ, ಹೈಟ್ ಆಗಲ್ರಿ ಅದು. ಅದು ಬರೀ ನೀರು ಹಿಂಗಿ ಅದು ಹಚ್ಚಿಗೆ ಉಳಿತದ್ರಿ. ಈಗ ನಾವ್ ಏನ್ ನೋಡಿದ್ರಿ ಏನು ಇಲ್ಲ ರೀ, ಇದಕ್ಕೆ ಬರೀ ಹಚ್ಚಿದೇವು ನೀರ್ ಬಿಟ್ಟಿದೇವು. ನಾವ್ ನೀರ್ ಬಿಟ್ರೆ ಸಾಕ್ರಿ, ಅದು ಏಟ್ ಬೆಳಿಬೇಕು ಬೆಳಿತದ್ರಿ ಅದು ಅಷ್ಟೇ. ಈ ತರ ರೀ. ಇನ್ನು ಯಾವುದು ಖಾತಾಕಿ ಬೆಳೆಸ್ಬೇಕನ್ನೋ ಅವಶ್ಯಕತೆ ಇರಲ್ರಿ, ನೀರೊಂದಾದ್ರ ಐತ್ರಿ. ಬೋರ್ ಅದಾವ ಏನದ ಮೇಡಮ್? ಬಾಯ್ ಅದ ರೀ ಸರ್. ಬೋರ 4 ಬೋರ್ ಹಾಕಿದ್ದೇವ್ರಿ. ನೀರ್ ಆಲಿಲ್ರಿ ನಮ್ಗೆ. ಅದಕ್ಕ ಬಾಯಿನೇ ಅದ ರೀ, ಅದು ಹಿರಿಯರ್ದು ಹಿಡಿದು ಅದೇ ಒಂದಿಷ್ಟು ನಡೀತದ ನೋಡ್ರಿ ಒಂದೊಂದು ತಾಸು ಬ್ಯಾಸಿಗೆ. ಮೇಡಮ್ ಇದು ಹಳೆ ಕಬ್ರಿ ಇದು? ಹಾಂ ರೀ, ಇದು ಹದರ್ ಹಚ್ಚಿದೇವ್ರಿ. ಅಚ್ಚಾ, ಇದ್ರದೆಲ್ಲ ವಾಡಿ ಕಂಪ್ಲೀಟ್ ಒಂದು ಸಾಲ ಬಿಟ್ಟು ಒಂದು ಸಾಲ ಹಿಂಗೆ ಹಾಕೋ ಕಾರಣ ಏನು ಮೇಡಮ್? ಸರ 1 ಸಾಲ ಬಿಟ್ಟು 1 ಸಾಲ ಅಂತಾರ್ರಿ. ಈಗ ನಮ್ಮ ನೀರಿನ ಸ್ವಲ್ಪ ಅಭಾವ ಅದ ರೀ. ಈ ಬ್ಯಾಸಿಗೆ ದಿನದಾಗ ನೀರು ನಾವು ಹೊಳಸ್ಬೇಕಾದ್ರೆ ಏನು ಮಾಡ್ಬೇಕ್ರಿ, ಈಗ 2 ಸಾಲ ನೀರು ಬಿಟ್ಟೇವಂದ್ರೆ ನೀರು ಇದು ಆಗಲ್ರಿ. ಆಮೇಲೆ ರೌದಿ ಸುಡ್ಲಿಕ್ಕೂ ಒಂದು ಕಾರಣ, ಸುಡಿಲಾರ್ದು ನೋಡ್ರಿ. ಹೆಂಗಂದ್ರಿ, ಈಗ ರೌದಿ ಸುಟ್ಟೇವಂದ್ರೆ ನಾವು ಅರ್ಧ ಭೂಮಿ ಹಾಳು ಮಾಡ್ದಂಗೆ ಇಲ್ಲ ರೀ. ರೌದಿ ಸುಟ್ರೆ ಅದ್ರೊಳಗಿನ ಭೂಮಿ ಜೀವಾಣು ಸುಮ್ಮನೆ ಸಾಯ್ತಾವ್ರಿ ಅದ್ರ ಕೂಡ. ಈಗ ಹಂಗಾಗಿ ಹೊಟ್ಟೆ ನಾವು ಏಸ್ ವರ್ಷ ಕಬ್ಬಸ್ಲತ್ತಿ ನಾವು ರೌದಿನೇ ಸುಟ್ಟಿಲ್ರಿ ಸರ್. ಇದು ಇರ್ಬೇಕಲ್ರಿ, ಯಾಕಂದ್ರೆ ನಮಗೆ ನೀರು ಹೆಲ್ಪ್ಗೆ ಆಗೋದೇ ರೌದಿನೇ ರೀ. ಈಗ 1 ಸಾಲ ಬಿಟ್ಟು ಸಾಲ ರೌದಿ ಹಾಕ್ರಿ, 1 ಸಾಲಿ ನೀರು ಬಿಟ್ಟೇವಂದ್ರೆ 2 ಬೋದು ತಂಪು ಹಿಡಿತದ ರೌದಿ. ಇದು ನೀರಿಂದ ನಮಗೆ ಅಷ್ಟೊಂದು ಅವಾಗ ಇಲ್ರಿ. ಇದಕ್ಕೆ 15 ದಿವಸ ಆಯ್ತು ನೋಡ್ರಿ ಸರ್ ನೀರು ಬಿಟ್ಟು ನಾವು. ಈ 15 ದಿವಸ ಆಯ್ತು ನೀರು ಬಿಟ್ಟು, ಮತ್ತೆ 2 ಬೋದ ತಂಪಿ ಹಿಡ್ಕೋತದ ರೌದಿ. ಮತ್ತೆ ಹಿಂಗಾಗಿ ನಮ್ಮ ನೀರಿಂದ ಒಂದು ತಡಿ ಹಿಡಿತದ ರೀ. ಆಮೇಲೆ ಹುಲ್ಲು ಹೇಳ್ಬಿಡಲ್ರಿ. ಈಗ ನಾವು ನೀರು ಬಿಟ್ಟೇವಲ್ರಿ, ಬೆನ್ನಿಗೆ ಹುಲ್ಲು ಹೇಳ್ತದ. ಅಂದ್ರೆ ಈಗ ನೀವು ನೀರು ಇದು ಒಂದ್ರ ಬಿಡ್ತೀರಿ, ಮತ್ತೆ ಇದು ಬಿಟ್ಕೊಟ್ಟು ಲಾಸ್ಟ್ದಾಗ ಬಿಡ್ತೀರಿ? ಇದು ಬಿಡ್ತೇವೆ ಅದು ಬಿಡ್ತೇವೆ. ಮುಂದೆ ಇದು ರೌದಿ ಕೊಳಲಿಕ್ರಿ ಒಂದು ನಮ್ ತಿಪ್ಪಿಗೆ ಹಾತದಲ್ರಿ, ಆ ತಿಪ್ಪಿಗೆ ಹಾತಿದ್ರ ಮೇಲೆ ಹಾಕ್ತೇವ್ರಿ. ಹಾಕಿ ಲೂಟ್ರ್ ಹೊಡಿಸ್ತೇವ್ರಿ. ಇದ್ರೊಳಗೆ ಸಣ್ಣ ಲೂಟ್ರ್ ಬಂದಾವಲ್ರಿ, ಈಗ ಈ ತಿಪ್ಪಿಗೆ ಹಾತ ಚಲಕ್ಕೆ ಲೂಟ್ರ್ ಹೊಡಿಸ್ಬಿಟ್ಟು ಅದು ಅಲ್ಲೇ ಪುಡಿಯ ಬಿಡ್ತದ್ರಿ. ಅದು ಮಣ್ಣಾಗ ಕುಡಿಕೆ ಕೊಳಿತದ್ರಿ. ಮುಂದೇನದ ಇದಕ್ಕೆ ನಾವು ನೀರಿನ ಕೂಡ ಏನದ ಜೀವಾಮೃತ, ಗೋಕೃಪಾಮೃತ ನೀರು ಬಿಡ್ತೇವಲ್ರಿ. ನೀರು ಬಿಡೋ ಸರ್ ಈಗ ಬ್ಯಾಸಿಗಿದಿಂದಾಗ ಸ್ವಲ್ಪ ಕಡಿಮೆನೇ ರೀ. ಮಳೆ ಬತ್ತಲ್ರಿ, ಕಂಪಲ್ಸರಿ ನೀರಿನ ಕೂಡ ಬಿಡ್ತೇವ್ರಿ. ಇದು ಏನು ಕಬ್ಬದ ಮೇಡಮ್? ಇದು 265 ಅದ ರೀ. 265. 1 ಎಕರೆಗೆ ಎಷ್ಟದ ಮೇಡಮ್? ಎಷ್ಟು ಟನ್ನು ಹೋದ ಸಲ ಎಷ್ಟು ತೆಗೆದಿರಿ ಇದ್ರ? ಸರ ಇದ್ರದ್ದು ನೀರಿಂದು ನಮಗೆ ಕಷ್ಟನೇ ಅದ ರೀ. ಈಗ ನಾವು ಸಾವಯವ ಕೃಷಿ ಮಾಡ್ತೇವ್ರಿ. ಹೌದು, ನಾವು ಮತ್ತು ತಿಪ್ಪಿಗೆ ಆತ್ಮೇಗೆ ನಮ್ಮ ಇದು ಸಾವಯವ ಕೃಷಿ ಮೇಗೆ ನಮ್ದು ಇದು 1 ಎಕರೆದಾಗ ಒಂದು 35 ಟನ್ ತನ ಆಗ್ಯದ ನಮಗೆ. 35? ಯಾಕಂದ್ರೆ ನಾವು ಜಾಸ್ತಿ ಕೆಮಿಕಲ್ ಬಳಸಲ್ಲಲ್ರಿ. ಹೌದೌದು, ಬಳಸಲ್ಲ ಅಂದ್ರೂ ಈಗ ನಮ್ಗೆ ಅದ್ರದಾಗೆ ಅದ. ಈಗ ಗೊಬ್ಬರ ರೊಕ್ಕ ನಮ್ಗೆ ಕಬನಾಗೆ ಬಂದು ರೀ. ಈಗ ನಾವು 1 ಎಕರೆಕ್ಕೆ 50,000 ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಹಾಕೋದೇನದ್ರಿ. ಈಗ ನಾವು ಅದ್ರ ರೊಕ್ಕ ನಮ್ಗೆ ಈಗ ಉಳಿತಲ್ರಿ. ಕರೆಕ್ಟ್. ಈಗ ಎಲ್ಲ ರೈತರು ಅದಾವ್ರಿ, ಹಿಂಗೆ ತಮ್ಮಲ್ಲಿ ಏನಿದ್ದು ದನ ಕರ ಕಟ್ಟಿ ಇದೇ ತಿಪ್ಪಿ ಕಾಂತ ಹಾಕೋತ ಮಾಡ್ಕೋತ ಹೋದ್ರೆ ಭೂಮಿನೂ ಉಳಿತಾವ, ನಮ್ಗೆ ಕಾಂತದ ರೊಕ್ಕನೂ ನಮಗೆ ಉಳ್ಕೋತಾವ. ನಮ್ಮ ಮನೆಗೆ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಆತದಂತ ಹೇಳಿ. ನೀವು ಎಷ್ಟು ವರ್ಷದಿಂದ ವ್ಯವಸಾಯದಾಗ ಬಂದ್ರಿ ಮೇಡಮ್? ಈ ಫೀಲ್ಡ್ದಾಗ ಬರ್ಬೇಕಂತ ಯಾಕೆ ಅನ್ನಿಸ್ತು ಸರ್? ಈ ಫೀಲ್ಡ್ದಾಗಕ್ಕೆ ನಾವು ಆಗಿದ್ದೇ ರೈತರಿಗೆ ರೀ. ರೈತರಿಗೆ ಆದ್ಬಳಕ ನಾವು ಇದು ಮಾಡಬೇಕ್ರಿ ಸರ್.
ಇದು ಮಾಡಿದ್ರೆ ಮತ್ತು ನಾವು ಒಂದು ರೈತರಿಗೆ ಅದಕ್ಕೆ ಒಂದು ಸ್ವಾರ್ಥ ರೀ. ಈಗ ಈಗಿನ ಕಾಲಕ್ಕೆ ರೈತರು ಅನ್ನೋದೇ ಈಗಿನ ಜನಗಳಿಗೆ ಒಂಥರ ಇದು ಆಗ್ಲತ್ತದ. ಈ ಫೀಲ್ಡಿಗೆ ನಾವು ರೈತರಾದವ್ರು ಬರೀಬೇಕು ರೀ, ತಿಳ್ಕೊಬೇಕ್ರಿ. ನಾವು ನಮ್ಮ ಭೂಮಿ ಹೆಂಗದ, ಹೆಂಗೆ ಕೆಲಸ ಮಾಡಬೇಕು, ಈಗಿನ ವಾತಾವರಣ ಹೆಂಗದ ರೀ, ಈಗಿನ ಆಯ್ತು ಹೊರಗಿಂದು ಲಾಗೋಡಿಗೆ ಈಗ ನಮಗೆ ಭೂಮಿ ಬೆಳೆದಕ್ಕೆ ರೈತಗೂ ಲಾಭ ಇಲ್ಲರಿ. ರೈತಗೂ ನಾವು ಅನ್ನೋದು ತಪ್ಪೆ. ಯಾಕಂದ್ರೆ ರೀ ಈಗ ದಿನಕ್ಕೆ ಹೆಣ್ಮಕ್ಳು ಪಗಾರೇ ಜಾಸ್ತಿ ರೀ. ಆಯಿತು, ನಮ್ಮ ಬೆಳೆಗಂತೂ ಬೆಲೆ ಅಂತೂ ಇಲ್ಲರಿ. ಅದು ದೊಡ್ಡ ಸಮಸ್ಯೆ ಅದ ರೈತರಿಗೆ ಎಲ್ಲರಿಗೆ. ಒಳಗೆ ಏನು ಮಾಡ್ತಾರೆ, ಇದು ಏನು ಮಾಡೋದು ಏನೂ ಇಲ್ಲ ಅಂತ ಅವರು ಬೇಕಾಬಿಟ್ಟು ಮಾಡಿ ಭೂಮಿನ ಹಾಳು ಮಾಡ್ಕೊಳ್ಕತ್ತಾರೆ ರೀ. ತಮ್ಮ ಭೂಮಿ ಹಾಳು ಮಾಡ್ಕೊಳ್ಕತ್ತಾರೆ ರೈತರು. ಅವ್ರ ತಾಪಿಗೆ ರೀ. ಮತ್ತು ಅದು ನಿರ್ವಹಣೆ ಪರಿಸ್ಥಿತಿ ಅದ ರೀ ಈಗ ಹಾಗಾಗಿ ನಮಗೂ ಒಂದು ರೈತರಿಗೆ ಒಂದು ನಿಗದಿತ ಬೆಲೆ ಸಿಕ್ತಂದ್ರೆ ರೈತರು ತಾವು ಬರ್ತಾರೆ ಇದಕ್ಕೆ. ಬರೇಬೇಕ್ರಿ. ಅವ್ರಿಗೆ ನಿಗದಿತ ಬೆಲೆ ಸಿಗ್ಲಾರ ಬಟ್ಟಾಕ ಯಾವ್ದು ಎಲ್ಲಿ ಹೋದ್ರೆ ನಮಗೂ ಉಳಿತಾಯ ಆತನಂಗಾಗಿ ಅವರು ಒಂದು ತಮ್ಮ ಅನುಕೂಲ ಮ್ಯಾಗ ಮಾಡ್ತಾರೆ ರೀ. ಮೇಡಮ್, ಎಲ್ಲ ರೈತರು ತಿಪ್ಪಿ ಗೊಬ್ಬರ ಹಾಕಿ ಬೆಳೆಸೋದೇ ಒಳ್ಳೇದು ಅಂತ ಹೇಳ್ತೀರಿ ನೀವು? ಹೌದು ರೀ. ನಾವು ಆ ಥರ ಇದ್ದಿದ್ದು ವಿಡಿಯೋನೇ ನಾವು ಮಾಡ್ತೇವೆ. ಮತ್ತು ನೀವು ರೈತರಿಗೆ ಹೇಳ್ಬೇಕಾದ್ರೆ ನಿಮ್ಮಿಂದ ಸಂದೇಶ ಏನು ಹೇಳ್ರಿ ಮೇಡಮ್? ಸರ್ ಏನಂದ್ರಿ, ಈಗ ಪ್ರತಿಯೊಬ್ಬರು ರೈತರಾದವ್ರು ನಾವು ರೀ, ನಮ್ಮ ಮಕ್ಕಳಿಗೆ ಹಿಂದೆ ಹಿರಿಯರು ನಮ್ಗೆ ಆಸ್ತಿ ಕೊಟ್ಟು ಹೋಗ್ಯಾರಿ. ಆಸ್ತಿ ಕೊಟ್ಟರು ಅಂದ್ರೆ ಅವ್ರು ಒಳ್ಳೆ ಆಸ್ತಿ ಕೊಟ್ಟಾರಿ. ಈಗ ನಾವು ಏನು ಮಾಡ್ಲಕತ್ತೀವಿ ರೀ, ನಮ್ಮ ಮಕ್ಳಿಗೆ ಒಳ್ಳೆ ಆಸ್ತಿ ಕೂಡ ನಮ್ಮಲ್ಲಿ ಉಳ್ಕೊಲಾಗ್ಯದ ರೀ. ಈಗ ನಾವು ಹಿಂಗೆ ಕೆಮಿಕಲ್ ಹಾಕ್ಲಕತ್ತೇವಲ್ರ, ನಾವು ಬಂಜಾರ ಭೂಮಿ ಕೊಡ್ಬೇಕಾಗ್ತದೆ ಮಕ್ಕಳಿಗೆ. ಬರಡು ಭೂಮಿನ ಅವ್ರು ಏನು ಬೆಳೆದು ಉಳ್ಳಕ್ಕೂ ಬರಲ್ಲ, ಅವ್ರಿಗೆ ಏನು ಉಪಯೋಗ ಅಲ್ಲಾರ. ನಾಳೆ ಭೂಮಿ ಕೊಟ್ಟೇವಂದ್ರೆ ಮತ್ತು ನಮ್ಮಷ್ಟಕ್ಕೆ ನೋಡ್ಕೊಂಡು ಮುಂದೆ ನಮ್ಮ ಮಕ್ಳು ಭವಿಷ್ಯಕ್ಕಾಗಿ ನಾವು ಚೇಂಜ್ ಆಗೇ ಬೇಕ್ರಿ. ನಾವು ಈಗ ಈ ಭೂಮಿ ಒಳಗೆ ಆ ಥರ ಈಗ ನಾವು ಚೇಂಜ್ ಆದೇವಲ್ಲ, ಮುಂದೆ ನಮ್ಮ ಮಕ್ಳಿಗೆ ನಮ್ಗೆ ಗಳಿಸ್ಕೊಡೋದಂದ್ರೆ ಈಗಿನ ವಾತಾವರಣ ಆಗಲ್ಲ. ಇದ್ದು ಭೂಮಿಯರೇ ಒಳ್ಳೆ ತಂದಿನ ಮಕ್ಳಿಗೆ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ರೈತರು ಬದಲಾದ್ರಂದ್ರೆ ಇದು ಮಕ್ಕಳಿಗೆ ಒಳ್ಳೇದಾತ ಅನ್ನೋದು ನಂದು ಅಭಿಪ್ರಾಯ ರೀ. ಒಳ್ಳೆ ಮಾತು ಮೇಡಮ್. ಇದೇನು ಜೋಳ ರೀ? ಬಿಳಿ ಜೋಳ. ಬಿಳಿ ಜೋಳ ರೀ. ಎಷ್ಟು ಎಕರೆ ಹಾಕಿರಿ ಮೇಡಮ್? 1 ಎಕರೆ ಅದ ರೀ ಸರ್. ಹಾಂ. ಎಷ್ಟು ತಿಂಗಳು ಬೆಳೆದ ಇದು? ಇದು 3 ತಿಂಗಳದ ಅದ ರೀ. ಅಂದ್ರೆ 4ನೇ ತಿಂಗಳದ ಕಟಿಂಗ್? 4ನೇ ತಿಂಗಳದ ಕಟಿಂಗ್ ಆಗ್ತಾರೆ. ಎಷ್ಟು? 1-2 ಎಕರೆದ ಹಾಕಿರಿ? 1 ಎಕರೆ ಅದ ರೀ ಇದು. 1 ಎಕರೆ. ಇದು ಇಷ್ಟ ಅದ ರೀ ಅಲ್ರಿ. ಇದು ಅದು ಕೂಡ 1.5 ಎಕರೆ ಆಗ್ತದ ರೀ. 1.5 ಎಕರೆ. ವರ್ಷಿಗೆ ಹಾಕಿದ್ರೆ ಜೋಳನೂ ಆಯ್ತಾವ ಮತ್ತು ನಮ್ಗೆ ಮನಿಗೆ ಉಳ್ಳಕ್ಕೆ ಜೋಳ ಐತ್ರಿ. ಮತ್ತು ದನಗಳಿಗೆ ಮೇವು ಬೇಕಲ್ರಿ. ಮೇವು ಬೇಕಲ್ಲ. ಈಗ ಬಿಳಿ ಜೋಳ ಇದೊಂದು ಪೌಷ್ಟಿಕ ಆಹಾರ. ನಾವು ಮನುಷ್ಯರಿಗೆ ಹೆಂಗೆ ಒಳ್ಳೆ ಫುಡ್ ತಿಂದು ನಾವು ಆರೋಗ್ಯವಂತ ಇರ್ತೇವಲ್ಲ, ಈ ಮೆಕ್ಕೆಜೋಳ ಮೇವು ಹಾಕ್ತೇವ್ರಿ, ವಾಡೆ ಹಾಕ್ತೇವ್ರಿ, ಅದ್ರ ಏನೂ ಇಲ್ಲ. ಇದೊಂದು ಒಳ್ಳೆ ಪೌಷ್ಟಿಕ ಆಹಾರ ಅಂತೇಳಿ ಇದು ಒಂದು ರೀತಿ ಅವಕ್ಕೆ ಮೇವು ಕೊಟ್ಟೇವಲ್ಲ, ಅವಕ್ಕೆ ಒಂದು ಜರ ಆರೋಗ್ಯ ಹೆಲ್ತ್ಗೆ ಸರಿಯಾಗಿ ಆತಂತೇಳಿ ಇದು ಜೋಳದ ಮೇವು ಪ್ರತಿಯೊಬ್ಬರು ರೈತರು ಹಾಕೇ ಬೇಕ್ರಿ. ಅದಕ್ಕಾಗಿ ನಾವು ನಮ್ಮ ಮನೆಗೆ ಅಂತೇಳಿ ದನಗಳಿಗೆ ನಮಗತ್ತೆ ಇದಷ್ಟು ಮೇವು ಮಾಡಿದ್ದಾರೆ. ಇದಕ್ಕೆ ನೀರು ಬಿಡ್ತೀರಿ ಮೇಡಮ್? ಹಾಂ, ಬಿಟ್ಟಿದ್ದೇವ್ರಿ ಸರ್. ಎಷ್ಟು ಸಲ? 3 ತಿಂಗಳದಾಗ? 3 ತಿಂಗಳದಾಗ ಒಂದು 5-6 ನೀರು ಆತಾವ್ರಿ ಇದಕ್ಕೆ. 15 ದಿವ್ಸಕ್ಕೊಂದ್ರೂ 6 ನೀರು ಬೇಕ್ರಿ. ಬೇಕು. ಮೇಡಮ್, ಇದು ಮೆಕ್ಕೆತೇನೆ ಹಾಕಿರಿ, ಇದು ಹಸಿದಿದ್ದಾಗೆಲ್ಲ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಮೇಡಮ್ ಕೆಲವು ಜನ? ಅದು ರೀ ಸರ, ಅದು ಸಿಹಿ ಮೆಕ್ಕೆಜೋಳ ಅಂತ ಬರ್ತದೆ ಅದು. ಓಕೆ. ಸ್ವೀಟ್ ಅಂತೇಳಿ ಅದು ಬರೀ ತಿನ್ನಲಿಕ್ಕೆ ಬರ್ತಾರೆ ಸರ್. ಅದು ಇದ್ರಾಗ ಎಷ್ಟು ಇರ್ತಾವ ಮೇಡಮ್ ಕಂಪ್ಲೀಟ್ ಆಗಿ? ಇದ್ರಾಗ ಏನು 7-8 ಥರ ಇರ್ತದ್ರಿ. ಅಂದ್ರೆ ಕಂಪ್ನಿ ಮ್ಯಾಗ ಹೋತಾವ್ರಿ ಬೀಜ. ಅಂದ್ರೆ ಈಗ ಹಸಿ ತೆನೆ ಅಂದ್ರೆ ಅದರ ಒಂದು ಅದು ಬೇರೆನೇ ರೀ. ಹಸಿ ಕಾಳದು ಸ್ವೀಟ್ ಕಾಳದು ಬರ್ತದೆ, ಅದು ತಿನ್ಲಿಕ್ಕೆ ರೀ. ಅದಕ್ಕೆ ಇವು ಮತ್ತೊಂದು ಅದಕ್ಕೂ ಉಪಯೋಗ ಇಲ್ರಿ. ಅದು ಇದು ಇಲ್ರಿ, ಇದು ಎಲ್ಲದಕ್ಕೆ ಅದ ರೀ. ಇದು ಇದು ಯಾವ್ದನ್ನು ಫೀಡ್ ಮಾಡ್ಲಿಕ್ಕೆ? ಯಾವ್ದು ಫೀಡ್ ಅನ್ರಿ ಮನುಷ್ಯರಿಗೆ, ದನಕ್ಕೆ, ಏನೇ ಉಪಯೋಗ ಅದ ರೀ ಇದರಿಂದ. 12 ಥರ ಅದು ಇಲ್ರಿ. ಅದು ತಿನ್ನಲಿಕ್ಕೆ ಸೀಮಿತ ಅದ ರೀ ಅದು ಹಸಿ ತೆನೆ. ಇದು ಎಷ್ಟು ಎಕರೆ ಹಾಕಿರಿ ಮೇಡಮ್? ಇದು 2 ಎಕರೆ ಅದ ರೀ. 2 ಎಕರೆದ. ಎಷ್ಟು ತಿಂಗಳದ ರೀ ಬೆಳೆ? ಇದು 4-4.5 ತಿಂಗಳದ ಅದ ರೀ. 4-4.5 ತಿಂಗಳು. ಹೋದ ಸಲ ಬೇಕಿರಿ ಮೇಡಮ್? ಇಲ್ರಿ ಸರ, ಇದು ಫಸ್ಟಿಗೆ ತೊಗರಿ ಹಾಕಿದ್ದೇವ್ರಿ ಮಳೆಗಾಲಕ್ಕ. ಮಳೆ ಜಾಸ್ತಿ ಅದು ಈ ತೊಗರಿ ಐತ್ರಿ. ಇದು ತೊಗರಿ ಹೋಗೋಣ ಅದು ಮೆಕ್ಕೆಜೋಳ ಹಾಕಿದ್ದೇವ್ರಿ. ಎಷ್ಟಾಗ್ಬೋದು ಮೇಡಮ್ ಇದ್ರಾಗ? ಇದು ಅಂದ್ರೆ 1 ಎಕರೆಗೆ ಒಂದು 15-20 ಕ್ವಿಂಟಲ್ ಆಗ್ಬೋದ್ರಿ. 1-2 ಎಕರೆ ಅದ ರೀ ಸರ್. ಇದು ಏನು ಮಾಡ್ತೀರಿ ಮೇಡಮ್? ಮಾರ್ಕೆಟ್ಗೆ ಹಾಕ್ತೀರಾ ನಿಮ್ಮ ಹಸುಗಳಿಗೆ? ಅದು ಏನು? ಇಲ್ರಿ ಸರ್, ಮಾರ್ಕೆಟ್ಗೆ ಹಾಕ್ತೀರಿ. ಅಷ್ಟೊಂದೇನು ಬೇಕಾ ಮೇಡಮ್? ಹಾಂ, ಬಂದವ್ರಿ ಸರ್. ನಾಳೆ ಬರ್ತಾರೆ ಹೆಣ್ಮಕ್ಳು ರೀ. ಇದು ತಂದು ಕಟಿಂಗ್ ಮಾಡಿ